ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಿನ್ನೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದಕ್ಕೇ ನಮ್ಮ ಮನೆ ಹತ್ರನೇ ಇಲ್ಲೇ ಹತ್ರದಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಐತೆ, ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ಲಿ ಗೈಸ್, ಎಲ್ಲರೂ ನನಗೆ ಯಾರ್ಯಾರು ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನನಗೆ ಯಾರ್ಯಾರು ಫೋನ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೇಳ್ತಾ ಇದ್ದೀರಾ ಚಂದನ ಯಾಕೆ ಮಾತಾಡ್ತಾ ಇಲ್ಲ, ಬರೀ ನೀವು ಅಷ್ಟೇ ಮಾತಾಡ್ತಾ ಇದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಅದಕ್ಕೆ ಆನ್ಸರ್ ಅವಳೇ ಹೇಳ್ತಾಳೆ. ಅಕ್ಕ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್. ಏನಿಲ್ಲ, ನನಗೆ ಟೈಮ್ ಕೊಡದೇ ಇರೋಕ್ಕಾಗೇನು, ನನಗೆ ಟೈಮ್ ಕೊಟ್ಟಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟವಳೆ. ಏನಿಲ್ಲ ಗೈಸ್, ಏನಿಲ್ಲ. ಏನು ಗೊತ್ತಾ, ನಾವು ಫಸ್ಟು ಇನ್ಫಾರ್ಮೇಷನ್ ಏನು ಪ್ರೋಸೆಸ್ ಆಗಲಿ ಅಥವಾ ಏನು ಲೋನ್ದಾಗಲಿ ಅದನ್ನು ಆ ವಿಡಿಯೋನ ಫಸ್ಟು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಮಾಡಿದಷ್ಟೇ. ಸೊ ಇವಳು ಮಾತಾಡೋದು ಬೇರೆ ಅಲ್ಲ, ನಾನು ಮಾತಾಡೋದು ಬೇರೆ ಅಲ್ಲ, ಇಬ್ಬರು ಮಾತಾಡೋದು ಸೇಮೇನೆ. ಅದಕ್ಕೋಸ್ಕರನೇ ನಾನು ವೀಡಿಯೋಗ್ರಾಫರ್ ಆಗಿದ್ದೆ, ಇವಳು ಮಾತಾಡಿದ್ದು. ಅದು ಬಿಟ್ಟರೆ ಏನಿಲ್ಲ ಗೈಸ್, ಅಷ್ಟೇ. ಒಂದೇನಂದರೆ ಇಬ್ರಿಗೂ ಪ್ರೋಸೆಸ್ ಒಂದೇ ಥರ ಆಗಿತ್ತು. ಅವಳಿಗೇನು ಡಿಫ್ರೆನ್ಸ್ ಅನಿಸಿಲ್ಲ, ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಹೌದು. ಸೊ ಅದಕ್ಕೇ ಅವಳು ಮಾತಾಡಿಲ್ಲ ಅಷ್ಟೇ. ಮತ್ತು ಇನ್ನೊಂದು ಏನಂತಂದರೆ, ನಾನು ಇವಾಗ ಪಾರ್ಟ್ ಟೈಮಲ್ಲಿ ಇದ್ದೀನಿ, ಅವಳು ಫುಲ್ ಟೈಮಲ್ಲಿ ಅವಳೆ. ಯಾಕಂದರೆ ಅವಳಿಗೆ ವೆಕೇಷನ್ ಇವಾಗ, ನನಗೆ ಕಾಲೇಜ್ ರಜೆ ಇಲ್ಲ. ನಾನು ವೀಕ್ಲಿ ಒನ್ಸ್ ನನ್ನ ಡೆಸರ್ಟೇಷನ್ ಇರೋದ್ರಿಂದ ಕಾಲೇಜ್ಗೆ ಹೋಗಬೇಕು. ಅವಳಿಗೆ ಕಾಲೇಜ್ ಇಲ್ಲ, ಇನ್ನು ಸೆಪ್ಟೆಂಬರ್ ತನಕ ಅವಳಿಗೆ ಕಾಲೇಜ್ ಇಲ್ಲ. ನನಗೆ ಸೆಪ್ಟೆಂಬರ್ ತನಕ ಕಾಲೇಜ್ ಐತೆ, ಆಮೇಲಿಂದ ಫುಲ್ ಹಾಲಿಡೇ ನನಗೆ. ಅವಾಗ ನಾನು ಫುಲ್ ಟೈಮ್ ಐತೀನಿ, ಇವಳು ಪಾರ್ಟ್ ಟೈಮ್ ಆಯ್ತಾಳೆ. ಅದರ ಸ್ವಲ್ಪ ಟೈಮ್ ಇರಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್, ಬಸ್ ಸ್ಟಾಪ್ಗೆ ಹೋಗಿ ಸಿಗೋಣ. ಬಸ್ಸಲ್ಲಿ ಹೋಗೋಕ್ಕೆ ಅಂತಲೇ ರೂಟನ್ ಇಂಟರ್ಚೇಂಜಿಗೆ ಬಂದ್ವಿ. ಅನ್ಫಾರ್ಚುನೇಟ್ಲಿ ಇವತ್ತು ಬಸ್ಸಸ್ ಎಲ್ಲ ಯಾವುದು ಅವೈಲಬಲ್ ಇಲ್ಲ. ಅವೈಲಬಲ್ ಇದ್ರೂ ಕನೆಕ್ಟಿಂಗ್ ಬಸ್ಸಸ್ ಐತೆ, ಅದು ತಗೋಬೇಕು ಅಂತಂದರೆ 1.5 hour ಇಲ್ಲ 2 hours ಆಗುತ್ತೆ ಹೋಗೋಕ್ಕೆ. ಮಾಮೂಲಿ ವೀಕ್ ಡೇಸಲ್ಲಾದರೆ ಹಾಫ್ ಆನ್ ಅವರ್ ಸಾಕು, ಡೈರೆಕ್ಟು ವ್ಯಾಟ್ಫೋರ್ಡ್ಗೆ ಬಸ್ ಐತೆ. ಸೊ ಇವಾಗ ಅದಕ್ಕೇ ಕನೆಕ್ಟಿಂಗ್ ಬಸ್ ಎಲ್ಲ ಕ್ಯಾಚ್ ಮಾಡಿ ಹೋಗೋಕ್ಕೆಲ್ಲ ಆಗಲ್ಲ ಗೈ, ಸ್ವಲ್ಪ ಕಷ್ಟ ಹೋಗೋಕ್ಕೆ. ಅದಕ್ಕೆ ಇವಾಗ ಸುಮ್ಮನೆ ಅಲ್ಲಿಗೂ ಸೇಮ್ ಚಾರ್ಜು, ಲೈಕ್ ಕನೆಕ್ಟಿಂಗ್ ಎಲ್ಲ ಒಯ್ತೀವಿ ಅಂತಂದ್ರೂ ಸೇಮ್ ಚಾರ್ಜಸ್ಸೇ ಆಗುತ್ತೆ. ಇವಾಗ ನಾವು ಕ್ಯಾಶುವಲ್ ಆಗಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ, ಅದಕ್ಕೂ ಸೇಮ್ ಚಾರ್ಜಸ್ಸೇ ಐತೈತೆ. ಅದಕ್ಕೆ ಇಟ್ಸ್ ಬೆಟರ್ ಕ್ಯಾಬ್ ಸರಿ ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೈಸ್ ಏನಂದರೆ, ಕೆಲವೊಂದು ಕ್ಯಾಬ್ ಇರುತ್ತಲ್ಲ ಹೋಗ್ತಿರ್ತೀವಲ್ಲ, ಅವ್ರಿಗೆ ಎಷ್ಟು ಒಳ್ಳೆಯವರು ಅನ್ನೋದಕ್ಕಿಂತ ಅವ್ರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ, ತುಂಬ ದೂರ ಹೋಗೋದೇನಾದರೂ ಇದ್ರೆ ಅವ್ರು ಯಾವುದಾದ್ರು ಇಂಗ್ಲೀಷ್ ಸಾಂಗ್ ಹಾಕಿದರೆ ನಾವೇನು ಕೇಳಿರಲ್ಲ. ಲೈಕ್ ಅವ್ರು ಏನಂತ ಅಪ್ರೋಚ್ ಮಾಡ್ತಾರೆ ಅಂತಂದರೆ, ಬೇಕಾದರೆ ನಿಮ್ಮ ಭೇಟಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಇರ್ತಾರೆ. ನಾನು ಯಾವ ಸಾಂಗ್ ಹಾಕಿದ್ರೂ ಅವ್ರಿಗೆ ಏನು ಲೈಕ್ ಏನು ಜಡ್ಜ್ ಮಾಡಲ್ಲ. ಇವನ್ ಅವರೇ ಎಂಜಾಯ್ ಮಾಡ್ತಾ ಇರ್ತಾರೆ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಬಿಟ್ಟಿರದೆ ಕನ್ನಡ ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಬಟ್ ಆದರೆ ತುಂಬ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಇದು ಮಾಡಿದಾಗ, ಈ ಥರ ಎನ್ಕರೇಜ್ ಮಾಡಿದಾಗ, ಏನು ಜಡ್ಜ್ ಮಾಡದೆ ಹೋದಾಗ, ಇದೆಲ್ಲ ನೋಡಿದ್ರೆ ಸಮಥಿಂಗ್ ವಿ ಫೆಲ್ಟ್ ಒಂಥರ ಪ್ರೌಡ್ ಅಂತ ಅನಿಸುತ್ತೆ. ಇಂಡಿಯನ್ಸ್ ಆಗಿ ಆಗಿರ್ಬೋದು, ಆರೆಲ್ಸ್ ನಾವು ಕನ್ನಡದವ್ರಾಗಿ ಆಗಿರ್ಬೋದು, ತುಂಬ ಖುಷಿಯಾಗುತ್ತೆ. ಸೊ ಯಾವಾಗಲೂ ಎಲ್ಲಿಯೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. Is that song is good? Hey, thank you. ಇವಾಗ ಟೆಂಪಲ್ಗೆ ರೀಚ್ ಆದ್ವಿ. ಸೊ ನೋಡಿರಿ, ಅದಿದ್ದ ಎಂಟ್ರೆನ್ಸ್ ಅನಿಸುತ್ತೆ. ಎಸ್, ಹರೇ ಕೃಷ್ಣ. ಸೊ ಈ ಥರ ಐತೆ ಇವತ್ತು. ಸ್ವಲ್ಪ ರಶ್ಶು ಗೈಸ್, ರಶ್ ಐತೆ ಇವತ್ತು. ಅದು ಎಂಟ್ರೆನ್ಸು ಇದೆ, ಇನ್ನೂ ಮೇ ಬಿ ಓಪನ್. ಇವಾಗ ಎಷ್ಟು ಟೈಮ್ ನೋಡು, 3:33. ರಾಷ್ಟ್ರ ಪಕ್ಷಿ ನೋಡಿದ್ದೀರಾ? ನೋಡ್ರಿ, ತೋರಿಸ್ತೀನಿ. ಕಾಗೆ. ಹಲೋ ಶ್ರೀಲೂಲು.
ದರ್ಶನ ಮಾಡಿಲ್ಲ, ಫಸ್ಟ್ ತಿನ್ನೋದಕ್ಕೆ ಬಂದಿದ್ದೀವಿ. ఎందుకులే నీకు ఏస్ట్ బతుకు. ನಾವು ಲಂಡನ್ನು ಆ ಥರ ಎಲ್ಲ ಹೋಗಿದ್ದೀವಿ, ಅಂದರೆ ಜಾಸ್ತಿ ಎಲ್ಲೂ ಓಡಾಡಿಲ್ಲ. ಬಟ್ ಇದೇ ಫಸ್ಟ್ ದೇವಸ್ಥಾನ ಅಂತ. ಬರ್ಮಿಂಗಮ್ ಫಸ್ಟ್ ಹೋಗಿದ್ವಿ. ಬರ್ಮಿಂಗಮ್ಮಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿದ್ವಿ ಆಲ್ರೆಡಿ. ಬಟ್ ಆದರೆ ಅದಕ್ಕೆ ಅವಾಗಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಹೋದಾಗ ಅದನ್ನು ಅದಂತೂ ಇನ್ನೂ ಸಖತ್ತಾಗೈತೆ ಗೈಸ್. ಅದು ನಮ್ಮ ಇಂಡಿಯನ್ ವೈಬೇ ಕೊಡುತ್ತೆ, ಅದಂತೂ ಇನ್ನೂ ಚೆನ್ನಾಗೈತೆ. ಈಗ ಇದು ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗೈತೆ ಗೈಸ್. ಇಲ್ಲೂ ಐತೆ, ಸಖತ್ತಾಗೈತೆ. ಚೆನ್ನಾಗಿ ಇಲ್ಲಿ ನೋಡ್ಬೇಕು ಚೆನ್ನ, ಎಷ್ಟು ಚೆನ್ನಾಗೈತೆ. ನಮಗೆ ಗೊತ್ತಿರೋದು ಒಂದು ಹೂವನೂ ಇಲ್ವಲ್ಲ. ಭಗವದ್ಗೀತೆ ಬುಕ್ ನೋಡಿ ಎಷ್ಟು ದಿನ ಆಗಿತ್ತಂದರೆ ಏನೋ ಒಂಥರ ತುಂಬ ಖುಷಿ ಆಗ್ತದೆ. ಗೈಸ್ ಸ್ವೀಟ್ ಸಕ್ಕತ್ತಾಗೈತೆ. ನಿಂದ ಚೆನ್ನಾಯ್ತಾ? ಸಕ್ಕತ್ತಾಗಿದೆ. ನನ್ನಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಇದು ಹೆಂಗೆ ಅನಿಸ್ತು ಅಂತ ಅಂದರೆ, ನಾವು ಯಾವುದೋ ಉಡುಪಿಗೋ ಎಲ್ಲೋ ಈ ಥರ ನಮ್ಮ ಸ್ಕೂಲು ಸಾಯಿಬಾಬಾ ಸ್ಕೂಲ್ ಪುಟ್ಪರ್ತಿಲಿ ಭಜನ್ಸ್ ಆಗಲಿ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಥರ ಫೀಲ್ ಕೊಟ್ಟು ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಮತ್ತು ಒಂಥರ ಏನೋ ಬೇರೆ ಥರ ಏನೋ ರೇರ್ ಫೀಲಿಂಗ್ ಅನಿಸ್ತೈತೆ. ಯಾಕಂದರೆ ತುಂಬ ತಿಂಗಳಾಗಿತ್ತು ನಾವು ಈ ಥರ ದೇವಸ್ಥಾನಕ್ಕಾಗಲಿ ಈ ಥರ ಹೋಗಿ. ಇಲ್ಲಿ ಬಂದಮೇಲೆ ಏನು ಅನ್ನಿಸ್ತೈತೆ ಅಂದರೆ, ನಾವು ಎಲ್ಲ ನಮ್ಮ ಮನೆಯಿಂದನೇ ನಾವು ಯಾವುದೋ ಉಡುಪಿಗೋ ಇಲ್ಲ ದೇವಸ್ಥಾನ ಎಲ್ಲಾದ್ರೂ ಬಂದಿದ್ದೀವೋ, ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಫೀಲ್ ಆಯ್ತೈತೆ. ಬಟ್ ನಿಜವಾಗ್ಲೂ ಚೆನ್ನಾಗಿ ಮಾಡೋರೆ ಗೈಸ್. ವೆದರು ಚೆನ್ನಾಗೈತೆ. ಈ ಸುತ್ತ ಮುಂಗೆ ಒಂದೇ ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ. ಗೈಸ್ ಚೆನ್ನಾಗಿ ಕಾಣಿಸ್ತಿದೀವ? ಇದು ಫಸ್ಟ್ ಟೈಮ್ ಇದು ಹಾಕೊಂಡಿರೋದು. ಅಲ್ಲಿ ನಾವು ಇಂಡಿಯಾ ಅಂದರೆ ಐ ಮೀನ್ ಬೆಂಗಳೂರಲ್ಲಿ ಇಸ್ಕಾನ್ ಐತಲ್ಲ, ಅಲ್ಲೂ ಏನು ಈ ಥರದ್ದೆಲ್ಲ ಹಾಕೋತಿರಲಿಲ್ಲ. ಬಟ್ ಟು ಬಿ ಆನೆಸ್ಟ್ ನಾನು ಮೈಸೂರಲ್ಲಿ ಒಂದೇ ಸಲ ಹೋಗಿರೋದು ಇಸ್ಕಾನ್ ಟೆಂಪಲ್ಗೆ. ಅದು ಬಿಟ್ಟರೆ ನೋಡಿ ಲಂಡನಲ್ಲೇ ಇವತ್ತೇ ಬಂದಿರೋದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ. ಅದೇನದು ಬಾತುಕೋಳಿನ? ಅಲ್ಲ, ನಾನೇ ನಂತರನೇ ಐತೆ. ಚೆನ್ನಾಗೈತೆ. ಚೇರ್ ಮೇಲೆ ಚೇರ್ ಮೇಲೆ ಗೈಸ್ ಜಾರ್ಬಿಟ್ಟೆ ಗೈಸ್ ನಾನು. ಚೆನ್ನಾಗಿ ದಡ್ಡಂತ ಅವಾಗ ಬಿದ್ದಿದ್ದಲ್ಲ, ಹಂಗೆ ನಿಜ ಬಿತ್ಕತ್ಯ ನೋಡೀಗ. ಬಾಯ್ ಬಾಯ್ ಟಾಟಾ. ಬೇಡ ಕಣೆ ಚಂದನ. ಏನು ಗೊತ್ತು ಗೈಸ್, ನಮಗೆ ಸಡನ್ನಾಗಿ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಯಾಕೋ ಸ್ವಲ್ಪ ಕೆಲವು ದಿನದಿಂದ ಮನಸ್ಥಿತಿ ಆಗಲಿ ಪರಿಸ್ಥಿತಿ ಆಗಲಿ ಚೆನ್ನಾಗಿರಲಿಲ್ಲ.
ಸೊ ಅದಕ್ಕೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಅದಕ್ಕೂ ಪೀಸಾಗಿ ಒಳ್ಳೆ ದರ್ಶನ ಆಯಿತು. ಹಸುದೆಲ್ಲಿ ಅಂತ ಗೊತ್ತಿಲ್ಲ, ಅಲ್ಲಿ ಮುಂದೆ ಕೇಳೋಣ ಬಾ. ಯಾರಾದ್ರೂ ಹಸುದ್ ನೋಡ್ಲೇಬೇಕು ನಾನು. ನೋಡಿ ಗೈಸ್, ಅಕ್ಕ ಫುಲ್ ಬರೀ ಹಸು ಸಿಕ್ಕಿಲ್ಲ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ. ಅಲ್ಲ ಇಲ್ಲಿ ಏನಂದ್ರೆ 3 pounds ಕೊಟ್ರೆ ಹಸುಗೆ ಮೇವ್ ಹಾಕ್ಬೋದಂತೆ. ಸೊ ನಾನು ಇಲ್ಲಿ ಹಸು ಮುಟ್ಟೆನೇ ಎಷ್ಟು ತುಂಬಾ ದಿನ ಆಯ್ತು, ಹಸು ಮಿಸ್ ಮಾಡ್ತಾ ಇದ್ದೀನಿ ಗೈಸ್. ಅದಕ್ಕೇನೆ ಹಸು ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಮುಂದೆ ಅಲ್ಲಿ ಕೇಳಬೇಕು. ಬರೋದು ಬಂದಿದೀವಿ, ಅದನ್ನ ಮಿಸ್ ಮಾಡ್ಕೊಳ್ಳೆ ಇದು ಮಾಡೋಕ್ಕಾಯ್ತದ? ಎಷ್ಟು ಡೀಸೆಂಟ್ ಆಗಿ ಅಂದ್ರೆ ಆಡ್ತಾಳೆ ಅವಳೆ ಗೈಸ್. ನಾನು ನೋಡಿದ್ರೆ ಡೀಸೆಂಟ್ ಆಗಿಲ್ಲ, ಬಾತುಕೋಳಿ ಹಿಡಿಯಕ್ ಹೋಗೋಳೆ. ನೋಡಿದ್ರೆ ಏನ್ ಅನ್ಕೊಳಲ್ಲ, ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರಷ್ಟೇ. ಅಯ್ಯೋ, ನಮ್ಮಲ್ಲಿರ ನಮ್ಮೊಳಗೆ ಒಂದು ಮಗುತನ ಇರುತ್ತಲ್ಲ, ಅದು ಆಚೆ ಬರುತ್ತೆ ಅವಾಗ. ಹಂಗೆ ಓಡೋಗಿ ಹಿಡ್ಕೊಳ್ಳೋದು ಮಗುತನ ಗೈಸ್. ಅದಕ್ಕೆ ಆಡ್ತೀವಿ ಗೈಸ್. ಹಸು ಎಲ್ಲೋ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಸೊ ಹಸು ಸಿಕ್ಕಿದ್ರೆ ಬನ್ನಿ ಅದನ್ನು ನೋಡ್ಕೊಬರೋಣ. ಏನು ಹಸುನೇ ನೋಡಿಲ್ವಾ ಅಂತ ಎಲ್ಲ ಅನ್ಕೋತೀರಾ, ಆದರೆ ತುಂಬ ದಿನ ಆಯಿತು ಇಲ್ಲಿ ಹಸು ಆಗಲಿ ಅಥವಾ ಕೆಲವೊಂದು ಪ್ರಾಣಿಗಳನ್ನ ನೋಡಿ ತುಂಬ ದಿನ ಆಯಿತು. ಅದಕ್ಕೆ ಬನ್ನಿ ಗೈಸ್ ನೋಡೋಣ. ಹೇಳಿದ ಮಾತೇ ಕೇಳಲ್ಲ ಗೈಸ್. ಚಪ್ಪಲಿ ಹಾಕೋಣ ಅಂದ್ರೂ ಹಾಕೊಂಡವಳು ಗೈಸ್. ಚಪ್ಪಲಿ ಹಾಕೊಂಡು ಇನ್ನೇನು ಹಾಕೋಕ್ತಿದೆ, ಐ ಮೀನ್ ಹಾಕಬೇಡ ಕಣೆ ಅಂತ ಹೇಳಿದ್ರು ಹಾಕೊಂಡವಳೆ. ಅದು ನೋಡಿ ಬಿಟ್ಬಿಟ್ಟು ಇವಾಗ ಕಾಲು ಕಚ್ಚೈತೆ. ಇದು ಬೇಕಿತ್ತಾ? ಪ್ರಸಾದ ಕೊಡ್ತಾರೆ, ಬನ್ನಿ ನೋಡೋಣ ಕೊಡ್ತಾರೆ. ಫಸ್ಟ್ ಟೈಮ್ ನಾವು UK ಯಾವುದಾದ್ರೂ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದೀವಿ ಅಂತಂತಂದರೆ, ಪ್ರಸಾದ ತಿಂತಾಯಿದ್ದೀವಿ ಅಂದರೆ ಇದೇನೆ. ಅಂದರೆ ನಾವು ಆವತ್ತು ಬರ್ಮಿಂಗಮಲ್ಲಿ ಟೈಮ್ ಆಗಿಬಿಡ್ತು, ದರ್ಶನ ಮಾಡೋಕ್ಕೆ ಟೈಮ್ ಆಗಿಬಿಡ್ತು, ಅದಕ್ಕೇ. ಸೊ ಇನ್ನೂ ತಿಂದಿಲ್ಲ. ಒಂಥರ ಏನು ಬ್ಲೆಸ್ಡ್ ಫೀಲ್ ಆಯ್ತೈತೆ ಗೈಸ್. ಇವತ್ತು ಅಂದರೆ ನಾವು ಹೇಳಿದ್ರು ಇವತ್ತು ಓಪನ್ ಇರುತ್ತಾ ಇರಲ್ವಾ ಅಂತ ಆ ಥರ ಡೌಟಲ್ಲಿ ಬಂದ್ವಿ. ಬಟ್ ಎಲ್ಲ ಥರನೂ ಚೆನ್ನಾಗಾಯಿತು. ಈ ದಿನ ಒಂಥರ ಪೀಸ್ ಆಗಿತ್ತು. ಊಟ ಆಯ್ತಾ ಗೈಸ್? ಇವಾಗ ಪ್ರಸಾದ ತಿಂದ್ವಿ. ಸೊ ಹಸು ಇದೆ, ಸಖತ್ತಾಗಿತ್ತು ಗೈಸ್, ಸೂಪರಾಗಿತ್ತು, ಚೆನ್ನಾಗಿತ್ತು. ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸಿ ಥರ ಕೊಡ್ತಾರೆ, ಬ್ರೌನ್ ಕಲರ್, ಅದೇ ಥರ ಇತ್ತು. ಸೊ ವಿ ಫೆಲ್ಟ್ ವೆರಿ ಗುಡ್, ತುಂಬ ಇಷ್ಟ ಆಯಿತು. ಅವ್ರನ್ನ ಕೇಳಿದ್ವಿ ಹಸು ಯಾವ ಕಡೆ ಅಂತ. ಸೊ ಅವ್ರು ಹೇಳಿದ್ರು ಸ್ಟ್ರೈಟ್ ಅಂದರು. ಸೊ ಆಯ್ತಾ ಇದೀವಿ ಒಂದೇ ಮನೆಗೆ. ಏನಂದರೆ ಇಲ್ಲಿ ಈ ನಮ್ಮ ಇಂಡಿಯನ್ಸ್, ಹೌದು ನೀವು ಅನ್ಕೋಬೋದು ಈ UK ಇಂಡಿಯನ್ಸ್ಗಿಂತ ಜಾಸ್ತಿ ಬರೋದಕ್ಕೆ ಬ್ರಿಟಿಷರ್ಸ್ ಇರ್ತಾರೆ ಅಂತ. ಬಟ್ ಆದರೆ ಇಲ್ಲಿ ಎಷ್ಟು ಜನ ಹರೇ ಕೃಷ್ಣ ಅಂತ ಬ್ರಿಟಿಷರ್ಸು ಎಷ್ಟು ಚೆನ್ನಾಗಿ ಹೇಳ್ತವ್ರೆ ಗೊತ್ತಾ ಗೈಸ್. ಪ್ರೇಯರಿಂದ ಹಿಡಿದು, ಹೌದು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನೇ ಮಾಡೋದ್ರಿಂದ ಹಿಡಿದು ಎಲ್ಲನೂ ಅವರೇ ಮಾಡ್ತಾ ಇರೋದು. ಎಷ್ಟು ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ಅಂದರೆ ಅಪ್ಪ ಗ್ರೇಟ್ ಗೈಸ್, ನಮ್ಮ ಇಂಡಿಯಾ, ನಮ್ಮ ಕೃಷ್ಣ, ಹೌದು, ಎಲ್ಲದಕ್ಕೂ ಗ್ರೇಟ್. ಬನ್ನಿ ಇವಾಗ ಮೇವ್ಗೆ ಎಷ್ಟು ಅಂತ ಗೊತ್ತಿಲ್ಲ, ತಗೊಳ್ಳೋಣ. ಇದು ಮೇವು ಹಾಕೋದು. ಆಮೇಲೆ ಒಂಥರ ಖುಷಿ ಐತೈತೆ ಹಸು ನೋಡೋಕೆ ಹೋಯ್ತಾ ಇರೋದು. ನೋಡೇ ಇಲ್ಲ ಅಂತ ಎಲ್ಲ ಸ್ವಲ್ಪ ಅನ್ಕೋಬೋದು, ನೋಡೇ ಇಲ್ವೇನೋ ಅಂತ. ಆದರೆ ಹೇಳೋಕ್ಕಾಗಲ್ಲ, ಕೊಕ್ಕೆ ಫುಲ್ಲಿಗೆ ಒಂಥರ. ಸೊ ಮುಂದೆ ಹೋಗೋಣ. ಎಷ್ಟು ಚೆನ್ನಾಗಿ ಎಲ್ಲ ಅಂತಾನೆ ಐತೆ ಗುಂಡ್ಗುಂಡಿ. ಹೆಸರುಗಳು ನಮಗೆ ಗೊತ್ತಿಲ್ಲ. ಸೊ ಕರೆಯದೇ ನಿಂತ್ಕೊಬಿಟ್ರೆ ನಮ್ಮ ಆಮೇಲೆ ಓಡಿಸ್ತಾರೆ ಅಷ್ಟೇ ಬಿಡೋದು. ಖತಮ್. ಗೈಸ್ ಏನು ಚೆನ್ನಾಗಿ ಮಾಡೋರೆ.
ವ್ಲಾಗು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಸ್ವಲ್ಪ ಪೀಸಾಗಿ ಫೋನ್ಸ್ ಎಲ್ಲ ಸೈಲೆಂಟ್ ಇಟ್ಬಿಟ್ಟು ಬಂದಿರೋ ನೇಚರ್ಸ್ನ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ. ಸಿಗ್ತೀವಿ. See you in the next vlog. Thanks for watching. Bye.